ದೊಡ್ಡ ಮೋಸ. ಇವರಪ್ಪ ನಮಗೆ ಏನ್ ಮಾಡಿದ್ದಾರೆ ಅಂತ ಗೊತ್ತಿದ್ದು ನೀನ್ ಈ ತರ ಮಾಡಬಾರ್ದಾಗಿತ್ತಣ್ಣ. ಇದು ಮೋಸ ಮೋಸ. ಇದು ಯಾವ್ದು ಮೋಸ? ಯಾವ್ದು ಮೋಸ? ಹೇಳ, ಯಾವ್ದು ಮೋಸ? ಅವ್ರು ಮಾಡ್ತಿರೋದು ಮೋಸ ಅಂದ್ರೆ ನೀನ್ ಮಾಡ್ತಿರೋದು ಇನ್ನೇನೋ? ಹೇಳ, ನೀನ್ ನನಗ್ ಮಾಡಿದ್ದನ್ನ ಏನ್ ಅನ್ಬೇಕು? ಅದು ಮೋಸ ಅಲ್ವಾ? ಅಮ್ಮ ನಂಬಿಕೆಗೆ ಬೆಂಕಿ ಇಟ್ಟೆ, ಮರ್ಯಾದೆ ಕಳ್ದಿಯಲ್ಲ. ಇದನ್ ಏನಂತ ಕರಿಬೇಕು? ಹೇಳ ಮೌರ್ಯ. ಅಮ್ಮ, ನಾನು ಏನೇ ಮಾಡಿದ್ರು ಅದ್ರ ಹಿಂದೆ ಇಂಟೆನ್ಷನ್ ಒಂದೇ, ಆ CS ಗೆ ಒಳ್ಳೆ ಪಾಠ ಕಲಿಸ್ಬೇಕು ಅಂತ. ಅವರಿಂದ ನಿನಗಾಗಿರೋ ಅವಮಾನ, ನಿನಗಾಗಿರೋ ನೋವಿಂದ 10% ಜಾಸ್ತಿ ಕೊಡ್ಬೇಕು ಅಂತ. ಅದಕ್ಕೆ ಅವಳ ಮಾತಾಡೋ ಯೋಗ್ಯತೆ ಇಲ್ಲ ನಿಂಗೆ. ಒಂದು ಪಕ್ಷ ಅದೆಲ್ಲ ಆದಾಗ ನನ್ನ ಮಾತಿಗೆ ಬೆಲೆ ಕೊಟ್ಟು ಸರೆಂಡರ್ ಆಗಿದ್ರೆ ನಾನು ನಿನ್ನ ಕ್ಷಮಿಸ್ತಿದ್ನೋ ಏನೋ. ಆದ್ರೆ ನೀನು ಅದಕ್ಕೆ ಅವಕಾಶನೇ ಕೊಡ್ಲಿಲ್ಲ ಮೌರ್ಯ. ನಿನ್ನಾಗೆ ಅಣ್ಣನು ತಪ್ಪು ಮಾಡ್ದ, ಅವ್ನು ತಪ್ಪನ್ನು ಒಪ್ಕೊಂಡು ಕ್ಷಮೆ ಕೇಳ್ದ, ಬದ್ಲಾದ. ಆದ್ರೆ ನೀನು ಒಂದು ಜೀವ ತೆಗೆಯೋದಕ್ಕೆ ಹೊರಟಿದ್ದ ಮೌರ್ಯ. ಜೀವ ತೆಗೆಯೋದು ಅಷ್ಟು ಸುಲಭನಾ ನಿನಗೆ? ಅಷ್ಟು ದೊಡ್ಡ ಕ್ರಿಮಿನಲ್ ಆಗಿ ಬೆಳೆದಿದ್ಯಾ? ಏನೋ ನೀನು ಅಮ್ಮನ ಮರ್ಯಾದೆ ಏನಾಗತ್ತೆ ಅನ್ನೋದು ಲೆಕ್ಕಕ್ಕೆ ಬಂದಿಲ್ವಾ ನಿನಗೆ? ನೀನೇನಾದ್ರೂ ಆ ತಪ್ಪು ಮಾಡಿದಿದ್ರೆ ನಮ್ಮ ಅಮ್ಮ ಈ ಜನ್ಮದಲ್ಲಿ ತನ್ನ ತಲೆನ ಎತ್ಕೊಂಡು ಓಡೋಕ್ಕಾಗ್ತಾ ಇರ್ಲಿಲ್ಲ. ಇದು ಯಾವತ್ತು ನಿನ್ನ ಕಣ್ಣು ಮುಂದೆ ಬಂದಿಲ್ವಾ? ಗಾಡ್, ಮೌರ್ಯ ಈ ತರ ಲಾಕ್ ಆಗ್ಬೋದು ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಇನ್ನು ಮಾತಾಡಿ ಪ್ರಯೋಜನ ಇಲ್ಲ ಭೂಪತಿ. ಹಲೋ ಆರ್ತಿ, ನೋಡು, ನೀನ್ ಹೆದರ್ಕೊಂಬೇಡ. ನಕ್ಷತ್ರಂಗೆ ಏನೂ ಆಗಲ್ಲ. ನನ್ಗೆ ಲೊಕೇಶನ್ ಗೊತ್ತಾಗಿದೆ. ಲೊಕೇಶನ್ ಅದೇಂಗ್ರಿ? ಯಾರು ಕಳ್ಸಿದ್ರು? ನಕ್ಷತ್ರ ಏನಾದ್ರು ಮತ್ತೆ ಫೋನ್ ಮಾಡಿದ್ಲಾ? ಅವಳು ಹುಷಾರಾಗಿದ್ದಾಳೆ ತಾನೇ? ನಕ್ಷತ್ರ ಅಲ್ಲ, ಲೊಕೇಶನ್ ಕಳಿಸಿರೋದು ಶೌರ್ಯ. ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲ ರೀ, ಶೌರ್ಯನ ಕಿಡ್ನಾಪ್ ಮಾಡಿ ಅವನೇ ಲೊಕೇಶನ್ ಕಳ್ಸದ್ನಾ? ಅದು ಹೇಗೆ ಸಾಧ್ಯ? ಗೊತ್ತಿಲ್ಲ ಆರ್ತಿ. ಈ ಲೊಕೇಶನ್ ಕಳಿಸ್ಬಿಟ್ಟು ಈ ಜಾಗಕ್ಕೆ ಬಾ ಅಂತ ಮೆಸೇಜ್ ಮಾಡಿದ್ದಾನೆ. ಅಯ್ಯೋ ಅಣ್ಣ, ಒಬ್ನೇ ಹೋಗ್ಬೇಡ. ಆ ಮೌರ್ಯ ನಿನ್ನನ್ನು ಟ್ರ್ಯಾಪ್ ಮಾಡ್ತಿರ್ಬಹುದು. ಈಗಾಗ್ಲೇ ನಕ್ಷತ್ರ ಅವನ ಕೈಯಲ್ಲಿದ್ದಾಳೆ. ಈಗ ನೀನು ಹೋಗಿ ಸಿಕ್ಕಾಕೊಂಡ್ರೆ ಆಮೇಲೆ ನಮ್ಮ ನಕ್ಷತ್ರನ ಕಾಪಾಡೋದು ಯಾರು? ಹಾಗೆಲ್ಲ ಏನೂ ಆಗಲ್ಲ ಭಾರ್ಗವಿ. ನಾನು ಪೊಲೀಸ್ವರೆಗೂ ಇನ್ಫಾರ್ಮ್ ಮಾಡಿದ್ದೀನಿ, ಅವರು ಅಲ್ಲಿ ಬರ್ತಾರೆ. ನೋಡು, ಈಗ ಅನುಮಾನ ಪಟ್ರೆ ನಕ್ಷತ್ರ ಸಿಗಲ್ಲ. ಅಲ್ಲಿಗೆ ಹೋಗೋದು ಹೋಗ್ಲೇಬೇಕು. ರೀ, ಹುಷಾರು ರೀ. ಮೌರ್ಯ ಅವತ್ತು ನಿಮ್ಮನ್ನ ಬ್ರಿಡ್ಜಿಂದ ತಳ್ದಂಗೆ ಮತ್ತೆ ಏನಾದರೂ ಆದ್ರೆ ಅಂತ ನಂಗೆ ಭಯ ಆಗ್ತಾ ಇದೆ. ಸ್ವಲ್ಪ ಹುಷಾರು. ಆರ್ತಿ, ಡೋಂಟ್ ವರಿ. ನೋಡು, ಈಗ ಫೋನ್ ಇಡು. ನಾನು ಡ್ರೈವ್ ಮಾಡಿಕೊಂಡು ಹಾಗೆ ಲೊಕೇಶನ್ ನೋಡ್ತಾ ಇದ್ದೀನಿ. ನಕ್ಷತ್ರ ಸಿಕ್ಕಿದ ಕೂಡಲೇ ನಾನು ಫೋನ್ ಮಾಡ್ತೀನಿ. ಅಮ್ಮ, ನನ್ನನ್ನು ಪೊಲೀಸರಿಗೆ ಬಿಟ್ಕೊಡ್ತೀಯ? ನಿನ್ನ ಮಗನ ಜೈಲಿಗೆ ಕಳಿಸ್ತೀಯ? ನೀನು ಹೀಗೆ ಮಾತಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಅಮ್ಮ. ನೀನು ನನ್ನ ಮಗ ಆಗಿ ಈ ಥರ ಕೆಲಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಮೌರ್ಯ. ನೀನು ಮಾಡಿದ್ದೇನು? ನನಗೂ CS ನೆರಳಂದ್ರೆ ಆಗಲ್ಲ, ಅಸಹ್ಯ ಆಗತ್ತೆ. ಅವ್ರ ಬಗ್ಗೆ ಸಿಟ್ಟಿದೆ, ಬೇಜಾರಿದೆ. ಆದ್ರೆ ಆ CS ಮುಂದೆ ಈ ಅಮ್ಮ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ಟಿಯಲ್ಲ ಮೌರ್ಯ. ಇದಕ್ಕೆ ನಾನು ಕ್ಷಮಿಸ್ಬೇಕಾ? ಇದಕ್ಕಿಂತ ನನಗೆ ಸಾವು ಬಂದಿದ್ರೆ ಎಷ್ಟು ಚೆನ್ನಾಗಿರೋದು ಮೌರ್ಯ. ನನ್ನ ತಲೆ ತಗ್ಸೋ ಹಾಗೆ ಮಾಡಿ ಸಾವಿಗಿಂತ ಕೆಟ್ಟ ನರ್ಕನೆ ತೋರಿಸ್ಬಿಟ್ಟಿಯಲ್ಲ ಮೌರ್ಯ. ನಿನ್ನನ್ನ ನಾನು ಕ್ಷಮಿಸ್ಬೇಕಾ? ಹೇಳೋ. ಹಾಗಾದ್ರೆ ನಮ್ಮ ಶತ್ರು ವಿರುದ್ಧ ಸೇಡ್ ತೀರಿಸ್ಕೊಳೋದು ತಪ್ಪ? ಇವರಪ್ಪ ಏನೇನ್ ಮಾಡಿದ್ದಾರೆ, ಅವ್ರನ್ನ ಸುಮ್ಮನೆ ಬಿಟ್ಬಿಡ್ಬೇಕಾ?
ಅವನಿಂದ ನಮಗೆ ಏನೇನು ನೋವಾಗಿದೆ ಅದು ಲೆಕ್ಕಕ್ಕಿಲ್ವಮ್ಮ? ಮರ್ತು ಬಿಡ್ಬೇಕಾ? ಅದನ್ನೆಲ್ಲ ಯಾರು ಮರ್ತಿಲ್ಲ, ಮರೆಯಕ್ಕೂ ಸಾಧ್ಯ ಇಲ್ಲ. ಆದ್ರೆ ನೀನು ನೋ, ನಾನು ಮಾಡಿದ್ದು ಸರಿ, ಅದು ತಪ್ಪೇ ಅಲ್ಲ ಅಮ್ಮ. ಹೇಗಿದ್ರು ಅಣ್ಣಂದ್ರು ಬುದ್ಧಿ ಉಪಯೋಗಿಸಿ ನನ್ನ ಹಿಡ್ದಾಕಿದ್ದಾರೆ. ಇನ್ನು ಜೈಲ್ಗೆ ಹೋಗೋದಂತೂ ಪಕ್ಕ. ಹೋಗ್ತೀನಿ, ಜೈಲ್ಗೆ ಹೋಗ್ತೀನಿ. ಹೋಗ್ಲೇಬೇಕಲ್ಲ, ಹೋಗ್ತೀನಿ. ಅದಕ್ಕೂ ಮುಂಚೆ ಸಾಯ್ತಾ ಹೋಗ್ತೀನಿ. ನನ್ನ ದಾರಿಗೆ ಅಡ್ಡ ಬರ್ಬೇಡ ಅನ್ನೋಳು ಮಾಡಿಲ್ಲ ಮೋಸಕ್ಕೆ ಅವಳನ್ನ. ಚಿಕ್ಕಂಗಂದ್ಲು ಅಣ್ಣನ ಪ್ರೀತಿನ ನೋಡಿದ್ಯಾ? ಈಗ ಈ ಅಣ್ಣನ ಕೋಪನೂ ಕಾಣುತ್ತೆ ನಿನಗೆ. ಸಾರಿ ಮೌರ್ಯ, ನಿನ್ನನ್ನು ಬಚಾವ್ ಮಾಡೋದಕ್ಕೆ ನಾನು ತುಂಬ ಟ್ರೈ ಮಾಡಿದೆ. ಆದರೆ ನೀ ನನ್ನ ಮಾತು ಕೇಳಲಿಲ್ಲ. ಅಣ್ಣಂದ್ರಾಗಿ ನಿನ್ನನ್ನು ಸರಿ ದಾರಿಗೆ ತರೋದಕ್ಕೆ ಉಳಿದಿರೋದು ಇದೊಂದೇ ಆಪ್ಷನ್. ನಿನಗೆ ಶಿಕ್ಷೆ ಆಗಲೇಬೇಕು. ಶ್ವೇತಾ, ನಕ್ಷತ್ರ, ಅಣ್ಣಂದ್ರು ತಮ್ಮಂಗೆ ಪಾಠ ಕಲಿಸ್ತೀವಿ. ಅದನ್ನ ನಮ್ಮಮ್ಮ ನೋಡಕ್ಕಾಗಲ್ಲ. ಅವ್ರನ್ನ ಕರ್ಕೊಂಡು ಹೋಗಿ. ಅಮ್ಮ, ನಿನ್ನ ಮಗನಿಗೆ ಶಿಕ್ಷೆ ಆಗ್ಲೇಬೇಕಮ್ಮ. ಇದನ್ನ ನೀನು ನೋಡಕ್ಕಾಗಲ್ಲ. ನಿನ್ನ ಮನಸ್ಸು ನೋಯುತ್ತೆ. ನೀನು ಹೊರಗಡೆ ಇರಮ್ಮ. ನಕ್ಷತ್ರ, ಪುಟ್ಟ, ನೀನ್ ಇಲ್ಲಿದ್ಯಾ? ನಿಂಗೇನೂ ಆಗಿಲ್ಲ ತಾನೆ? ನೀನು ಆರಾಮಾಗಿದ್ಯಾ ಅಲ್ವಾ? ಹಾ ಅಪ್ಪ, ನಾನು ಆರಾಮಾಗೇ ಇದ್ದೀನಿ. ನನ್ಗೇನು ತೊಂದರೆ ಆಗಿಲ್ಲ. ಎಲ್ಲಿ ಅವನು? ಎಲ್ಲಿ ಆಯೋಗ್ಯ? ಮಗಳನ್ನ ಮುಟ್ಟೋದಕ್ಕೆ ಎಷ್ಟು ಧೈರ್ಯ ಅವನಿಗೆ? ಮಿಸ್ಟರ್ ಚಂದ್ರಶೇಖರ್, ಮಾತಿನ ಮೇಲೆ ನಿಗಾ ಇರಲಿ. ದಟ್ಸ್ ಮೈ ಸನ್ ಯು ಆರ್ ಟಾಕಿಂಗ್ ಅಬೌಟ್. ಹ್ಯಾವ್ ಸಮ್ ರೆಸ್ಪೆಕ್ಟ್. ಮರ್ಯಾದೆ? ಇಷ್ಟೆಲ್ಲ ಮಾಡಿದ್ಮೇಲೂ ನಾನು ನಿಮ್ಮ ಮಕ್ಕಳಿಗೆ ಮರ್ಯಾದೆ ಕೊಡ್ಬೇಕಾ? ನೆನ್ನೆ ನಿಮ್ಮ ಕಿರಿ ಮಗ, ಇವತ್ತು ನಿಮ್ಮ ಹಿರಿಯ ಮಗ. ಮಗಳನ್ನ ಮುಟ್ಟೋದಕ್ಕೆ ಎಷ್ಟು ಧೈರ್ಯ ಅವ್ರಿಗೆ? ಅಪ್ಪ ಅಪ್ಪ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಾತು ಕೇಳಿ. ಇದರಲ್ಲಿ ಭಾವಂದೇನು ತಪ್ಪಿಲ್ಲ. ಅವ್ರು ನನ್ನ ನೀ ನಿಮ್ಮ ಮನೆಯವ್ರನ್ನ ವಹಿಸ್ಕೊಂಡು ಮಾತಾಡಬೇಡ ನಕ್ಷತ್ರ. ಇವತ್ತು ನೀನಲ್ಲ, ಯಾರೇ ಬಂದ್ರು ಆ ಶೌರ್ಯ ಮೌರ್ಯನ ನಾನು ಸುಮ್ಮನೆ ಬಿಡೋದಿಲ್ಲ. ಮಗಳು ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅವರಿಬ್ರು? ಇವತ್ತು CS ಏನು ಅಂತ ನಾನು ತೋರಿಸ್ತೀನಿ. Oh God, ನಕ್ಷತ್ರ, ಯು ಸೇಫ್. ನೀವೆಂಗೆ ಇಲ್ಲಿಗೆ ಬಂದ್ರಿ? ನಿಮ್ಗೆ ಯಾರು ಹೇಳಿದ್ದು ನಕ್ಷತ್ರ ಇಲ್ಲಿದ್ದಾಳೆ ಅಂತ? ನನಗೆ ಶೌರ್ಯನೇ ಮೆಸೇಜ್ ಮಾಡಿದ್ದು. ವಾಟ್? ಶೌರ್ಯನಾ? ಈಸಿ ಮ್ಯಾಡ್? ಕಿಡ್ನಾಪ್ ಮಾಡೋದಲ್ದೆ ಲೊಕೇಶನ್ ಬೇರೆ ಕಳಿಸ್ತಾನಾ? ಅಯ್ಯೋ ಅಪ್ಪ, ಭಾವ, ನನ್ನ ಮಾತು ಸ್ವಲ್ಪ ಕೇಳ್ತೀರಾ? ಶೌರ್ಯ ಭಾವ ಏನು ತಪ್ಪು ಮಾಡಿಲ್ಲ. ಇದೆಲ್ಲ ಒಂದು ಪ್ಲಾನ್ ಅಂತೆ. ಎಲ್ಲಾನು ಪ್ಲಾನೇ. ಅವನು ಹೇಳ್ತಾನೆ, ಅದನ್ನ ಇವನು ಮಾಡ್ತಾನೆ. ಪೊಲೀಸ್ ಅವರು ನನ್ನ ಹಿಂದೆನೆ ಬರ್ತಿದ್ದಾರೆ. ಅವನಿಗೆ ಇವತ್ತು ಕೈಗೆ ಕೋಳ ಹಾಕಿ ಕರ್ಕೊಂಡು ಹೋಗ್ತೀನಿ. ಅಪ್ಪ, ಪೂರ್ತಿಯಾಗಿ ನನ್ನ ಮಾತು ಕೇಳಿ. ಇದು ಮೌರ್ಯನ್ ಪ್ಲಾನ್ ಅಲ್ಲ, ಭೂಪತಿದು. ಭೂಪತಿನೇ ಭಾವನ್ ಹೇಳಿ ನನ್ನ ಕಿಡ್ನಾಪ್ ಮಾಡಿಸಿದ್ದು. ಆ ಮೂಲಕ ಮೌರ್ಯನ ಹಿಡಿಬಹುದು ಅಂತ. ಏನು? ಭೂಪತಿ ಪ್ಲಾನ? ವಾಟ್?
ಭೂಪತಿನೂ ಇದರಲ್ಲಿ ಇನ್ವಾಲ್ವ್ ಆಗಿದ್ನಾ? ಅಯ್ಯೋ ಹಾಗಲ್ಲ ಬಾವ, ಭೂಪತಿನೂ ಶೌರ್ಯ ಬಾವ ಇಬ್ರು ಮಾತಾಡ್ಕೊಂಡು ಇಷ್ಟೆಲ್ಲ ಪ್ಲಾನ್ ಮಾಡಿದ್ದಾರೆ. ನನ್ನ ಕಿಡ್ನಾಪ್ ಒಂದು ನಾಟಕ ಅಂತೆ. ಶೌರ್ಯ ಬಾವ ನನ್ನನ್ನು ಸಾಯಿಸೋಕಂತ ಎತ್ಕೊಂಡು ಬಂದಿಲ್ಲಪ್ಪ. ಅವ್ರು ಭೂಪತಿ ಹೇಳ್ದಂಗೆ ಮಾಡ್ತಿದ್ದಾರೆ ಅಷ್ಟೇ. ಹಾಗಿದ್ರೆ ಅಣ್ಣನೂ ಭೂಪತಿನೂ ರೂಮಲ್ಲಿ ಜಗಳ ಆಡಿದ್ದು ನಾಟಕನಾ? ಹೌದು ಬಾಬಾ, ಅದು ನಾಟಕನೇ. ಅಂದ್ರೆ ಅಣ್ಣ ಮೌರ್ಯಂಗೆ ಸಪೋರ್ಟ್ ಮಾಡ್ತಿಲ್ಲ ತಾನೆ? ಇಲ್ಲ ಬಾಬಾ, ಅವ್ರು ಪೂರ್ತಿಯಾಗಿ ಭೂಪತಿ ಜೊತೆನೇ ಇದ್ದಾರೆ. ಭೂಪತಿ ಹೇಳ್ದಂಗೆ ಮಾಡ್ತಿದ್ದಾರೆ. ನಕ್ಷತ್ರ, ಆ ಮೌರ್ಯ ಇಲ್ಲಿ, ಅವನನ್ನು ನಾನು ಬಿಡಲ್ಲ. ಎಸ್, ವೇರ್ ಇಸ್ ದಟ್ ಇಡಿಯಟ್? ವೇರ್ ಇಸ್ ಹಿ? ಮೇಲಿದ್ದಾರೆ ಬಾಬಾ. ತುಂಬ ಹೆದರ್ಕೊಂಡ್ಬಿಟ್ಟಿದ್ದೆ ಪುಟ್ಟ. ಸತ್ಯ, ನೀನು ಸೇಫ್ ಆಗಿದೆಯಲ್ಲ? ಹೀಗೆ ನನಗೆ ಉಸಿರು ಬಂದಂಗಾಯ್ತು. ಅಮ್ಮನ ಮುಂದೆ ಇದೆಲ್ಲ ಚೆನ್ನಾಗಿ ಕಾಣಿಸಲ್ಲ ಅಂತಾನೆ ಕಳಿಸ್ದೆ. ಈಗ ಬಾ ಚಾಂದ್, ಈ ಅಣ್ಣನ ಮುಂದೆಯಿಂದ ಒಂದು ಲಾಸ್ಟ್ ಟೈಮ್ ತಪ್ಪಿಸ್ಕೊಂಡು ಹೋಗು, ನೋಡೋಣ. Come on.